ಕನ್ನಡ ಚಿತ್ರರಂಗದ ಹಿರಿಯ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಇದೇ ಸೆಪ್ಟೆಂಬರ್ 18ಕ್ಕೆ ಬರ್ತಾ ಇದೆ. ಹೀಗಾಗಿ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅನ್ನುವಂಥ ಒತ್ತಾಯಕ್ಕೆ ಇವತ್ತಿನ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವಾಗುತ್ತಾ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಿನಿಮಾ ಮಂದಿ ಒತ್ತಾಯವನ್ನು ಮಾಡಿದರು. ವಿಷ್ಣುದಾದಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡೋದಕ್ಕೆ ಮನವಿಯನ್ನು ಮಾಡಿದರು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ಚರ್ಚೆಯಾಗಿ ಏನಾದರೂ ನಿರ್ಧಾರ ಆಗುತ್ತಾ ಅನ್ನುವಂಥ ನಿರೀಕ್ಷೆ. ಕರ್ನಾಟಕ ರತ್ನ ನೀಡುವ ಬಗ್ಗೆ ಸಂಪುಟದಲ್ಲಿ ಸಮಾಲೋಚನೆ ಆಗಲಿಕ್ಕಿದೆ. ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣದ ಬಗ್ಗೆಯೂ ಕೂಡ ಚರ್ಚೆ ಆಗಲಿಕ್ಕಿದೆ. ಸಿಎಂ ಸಚಿವರ ಮೇಲೆ ಚಿತ್ರರಂಗದ ಗಣ್ಯರಿಂದ ಒತ್ತಡ ಬರ್ತಾ ಇದೆ. ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಅಂತ. ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನು ಕೊಡಿ ಅನ್ನುವಂಥ ಮನವಿ. ಸಚಿವ ಸಂಪುಟ ಸಭೆಯಲ್ಲಿ ಎರಡೂ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯಾಗ್ತಾ ಇದೆ. ಸ್ಮಾರಕ ಜಾಗದ ಬಗ್ಗೆ ಪ್ರಸ್ತಾಪಿಸ್ತೇನೆ ಅಂತ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹೇಳಿದ್ದಾರೆ. ಒಂದು ನಿರೀಕ್ಷೆ ಇರುವಂಥದ್ದು ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರರಂಗದ ಕೆಲವೊಂದಷ್ಟು ನಟ ನಟಿಯರು ಮನವಿ ಮಾಡಿರುವಂಥದ್ದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಅಂತ. ಯಾಕೆಂದರೆ ಅವರ 75ನೇ ವರ್ಷದ ಹುಟ್ಟುಹಬ್ಬ ಇನ್ನೇನು ಸೆಪ್ಟೆಂಬರ್ 18ಕ್ಕೆ ಬರ್ತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ಅವರ ಸ್ಮಾರಕವೂ ಕೂಡ ಧ್ವಂಸವಾಗಿತ್ತು. ಈ ವಿಚಾರವಾಗಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡಿ, ಕರ್ನಾಟಕ ರತ್ನವನ್ನು ಕೊಡಿ ಅನ್ನುವಂಥ ಮನವಿಯನ್ನು ಏನಾದರೂ ಪುರಸ್ಕರಿಸುತ್ತಾ ಕರ್ನಾಟಕ ಸರ್ಕಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಕನ್ನಡ ಚಿತ್ರರಂಗದ ಹಿರಿಯ ನಟ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ಕೊಡಬೇಕು ಅನ್ನುವಂಥ ಮನವಿ, ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣವೂ ಆಗಬೇಕು ಅನ್ನುವಂಥ ಮನವಿ. ಈ ಒಂದು ನಿರ್ಧಾರವನ್ನು ಏನಾದರೂ ಪುರಸ್ಕರಿಸುತ್ತಾ ಕರ್ನಾಟಕ ಸರ್ಕಾರ ಅನ್ನುವಂಥ ಪ್ರಶ್ನೆ. ಸಂತೋಷ್, ದಿವಂಗತ ನಟ ಕನ್ನಡದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ಮರಣೋತ್ತರ ಪ್ರಶಸ್ತಿಯನ್ನ ಕೊಡಬೇಕನ್ನುವಂತ ಒತ್ತಾಯ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಹಿರಿಯ ನಟರಾಗಿರ್ತಕ್ಕಂತ ಒಂದಷ್ಟು ನಟಿ ತಾರಾ ಆಗಿರ್ಬೋದು, ಹೇಮಾ ಮಾಲಿನಿ ಆಗಿರ್ಬೋದು, ಜೊತೆಗೆ ಒಂದಷ್ಟು ಹಿರಿಯ ನಟರು ಸಿಎಂ ಮತ್ತು ಡಿಸಿಎಂ ನ ಭೇಟಿ ಮಾಡಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ಬೇಕೆಂಬ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಮೊನ್ನೆ ಸಿದ್ದರಾಮಯ್ಯ ಕೂಡ ಭಾರತಿ ವಿಷ್ಣುವರ್ಧನ್ ಅವರು ಭೇಟಿಯಾಗಿ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ಮರಣೋತ್ತರ ರತ್ನ ಪ್ರಶಸ್ತಿಯನ್ನು ಕೊಡಬೇಕೆಂಬ ಒಂದು ಒತ್ತಾಯವನ್ನು ಇಟ್ಟಿದ್ರು. ಇದ್ರ ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಸ್ಮಾರಕಕ್ಕೆ 15 ಗುಂಟೆ ಒಂದು ಜಾಗದಲ್ಲಿ ವಿಸ್ತೀರ್ಣದಲ್ಲಿ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರ ಕೊಡುವಂತೆ ಕೂಡ ಮನವಿ ಮಾಡಿದ್ರು. ಅದಾದ ನಂತರ ಇದೀಗ ಸಚಿವ ಸಂಪುಟ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ 12:30ಕ್ಕೆ ವಿಧಾನಸೌಧದ ಆವರಣದಲ್ಲಿ ನಡೆಯಲಿದೆ. ಇಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಜೊತೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ಮರಣೋತ್ತರ ರತ್ನ ಪ್ರಶಸ್ತಿಯನ್ನು ಕೊಡಬೇಕೆಂಬ ಒಂದು ಕೂಗು ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಮಾಹಿತಿ ಬರ್ತಾ ಇದೆ. ಇದರ ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಸ್ಮಾರಕ ನಿರ್ಮಾಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 15 ಗುಂಟೆ ಜಾಗ ಇದೆ, ಅದಕ್ಕೆ ಎಲ್ಲಾ ರೀತಿಯ ಸರ್ಕಾರದಿಂದ ಎಲ್ಲಾ ರೀತಿಯ ಒಂದು ಸಹಕಾರ ಕೊಡಬೇಕೆಂಬ ಒಂದು ಮಾಹಿತಿ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಬಹುತೇಕ ಒಂದು ವೇಳೆ ಈ ಒಂದು ಸಚಿವ ಸಂಪುಟದಲ್ಲಿ ವಿಚಾರ ಪ್ರಸ್ತಾಪ ಆಗೊಂಡ್ರೆ ಬಹುತೇಕ ಹಿಂದೆ ಅದು ಅಂತಿಮಗೊಳ್ಳುವಂತ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.